3 ಇನ್ವರ್ಸ್ ತಾಮ ಮೂವಿ ರಿಲೀಸ್ ಆಗೈತಿ. ಇದ್ರೊಳಗೆ ನನಗೆ ಯಾವ ಲೈಕ್ ಅದು ಪಾಯಿಂಟ್ಗಳು, ಆನಂತರ ನನಗೆ ಯಾವ ಡಿಸಪಾಯಿಂಟ್ಮೆಂಟ್ ಮಾಡಿದ ಪಾಯಿಂಟ್ಗಳು ಅನ್ನೋದನ್ನ ಒಂದು ರಿವ್ಯೂ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ ನನಗೆ ಲೈಕ್ ಆದಂಥ ಪಾಯಿಂಟ್ಗಳ ಬಗ್ಗೆ ಮಾತಾಡೋದಾದ್ರೆ, ಒಂಥರ ಏನು VFX ಯೂಸ್ ಮಾಡಿರಲ್ಲ ಇದ್ರೊಳಗೆ, ಅದು ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ನಾನು ಟ್ರೈಲರಿಗೆ ಕಂಪೇರ್ ಮಾಡಿ ನೋಡಿದ್ರೆ ಒಂದು ಮೂವಿ ಒಳಗೆ ಬೆಟರ್ ಮಾಡಿದ್ರು. ಅಂದ್ರೆ ಯಾವ ಕಾರಣಕ್ಕಂದ್ರೆ ಟ್ರೈಲರ್ ನೋಡಿದಾಗ ಎಲ್ಲೋ ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಕಾಣದಿತ್ತು ಅಂದ್ರೆ VFX ಒಳಗೆ. ಬಟ್ ಮೂವಿ ಒಳಗೆ ಅದೇನು ಕಾಣಿಸ್ಲಿಲ್ಲ, ಎಲ್ಲವನ್ನ ರಿಕವರಿ ಮಾಡ್ಕೊಂಡ ಬೆಸ್ಟ್ ಲೆವೆಲ್ VFX ಅನ್ನ ನೀಡಿದರು. ಆನಂತರ ಇದ್ರೊಳಗೆ ನಮ್ಮ ರಶ್ಮಿಕಾ ಅವ್ರ ಆ್ಯಕ್ಟಿಂಗ್ ಆಗಲಿ, ಆನಂತರ ನವಾಜುದ್ದೀನ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಆನಂತರ ಪರೇಶ್ ರಾವಲ್ ಅವ್ರ ಆ್ಯಕ್ಟಿಂಗ್ ಆಗಲಿ ಟಾಪ್ ಕ್ಲಾಸ್ ಒಳಗಿತ್ತು ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ನನಗೆ ಎಲ್ಲೂ ಕೂಡ ಅವರ ಒಂದು ಇದ್ರೊಳಗೆ ಒಂದು ಕೆಳಮಟ್ಟದ ಪರ್ಫಾರ್ಮೆನ್ಸ್ ಎಲ್ಲೂ ಕಾಣಿಸ್ಲಿಲ್ಲ, ಎಲ್ಲ ಹೈ ಲೆವೆಲನ್ನು ಕಾಣಿಸ್ತು. ಅಂದ್ರೆ ಒಂದು ಏನ ಮೂವಿಗೆ ಡೆಡಿಕೇಟ್ ಮಾಡಬೇಕಾಗಿತ್ತಲ್ಲ ಅವರ ಕೈಯಿಂದ ಮಾಡಿದಾರ ಅನಿಸ್ತು. ಇನ್ನು ತಾಮ ಮೂವಿ ಒಳಗೆ ನನಗೆ ಸಣ್ಣ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ಮಾಡಿದ್ದು ಒಂದು ಥಿಂಗ್ಸ್ಗಳನ್ನು ನೋಡೋದಾದ್ರೆ, ಒಂದೊಂದು ಕಡೆ ಏನಾಗೈತೆ ಅಂದ್ರೆ ಸ್ಟೋರಿಯನ್ನು ಅರ್ಥ ಮಾಡೋ ಪೊಸಿಷನ್ನ ಸ್ವಲ್ಪ ಮಟ್ಟಿಗೆ ರಾಂಗ್ ಅನಿಸ್ತು ನನಗೆ. ಯಾವ ಕಾರಣಕ್ಕಂದ್ರೆ ನಾವು ಮೊದಲಿನ ನೋಡಿದ್ವು ಅಂದ್ರೆ ಸ್ತ್ರೀ ಆಗಲಿ, ಸ್ತ್ರೀ 2 ಆಗಲಿ, ಆನಂತರ ಮುಂಜಾ ಆಗಲಿ ಅಲ್ಟಿಮೇಟ್ ಲೆವೆಲ್ ಕಾಮಿಡಿ ಸೀನ್ಗಳಿದ್ದು. ಬಟ್ ಇದ್ರೊಳಗೆ ಆ ಲೆವೆಲ್ ಕಾಮಿಡಿ ಸೀನ್ಗಳು ಯಾವ ಕಾಣಲಿಲ್ಲ ನಮಗೆ. ಅಂದ್ರೆ ಒಂದು ಕಾಮಿಡಿ ಸೀನ್ ಅದಾವು, ಬಟ್ ಇಲ್ಲ ಅಂತಲ್ಲ. ಬಟ್ ನಾವು ಸ್ತ್ರೀ ಮತ್ತು ಸ್ತ್ರೀ 2 ಮುಂಜಾ ಕಂಪೇರ್ ಮಾಡ್ರೆ ಅದಕ್ಕಿಂತ ಏನು ಬೆಟರ್ ಕಾಣಿಸ್ಲಿಲ್ಲ ನನಗೆ. ನಾವು ಮತ್ತು ಸ್ತ್ರೀ ಯೂನಿವರ್ಸ್ ಒಳಗೆ ಅತಿ ಹೆಚ್ಚಿನ ಬಜೆಟ್ ಇರೋದು ಮೂವಿ ಇದೆ. ಇದ್ರೊಳಗೆ ಯಾವ ರೀತಿಯಾದ ಎಕ್ಸ್ಪೆಕ್ಟೇಷನ್ಗಳು ಇದ್ದು ನಮಗೆ, ಬಟ್ ಅವು ಯಾವ ಕಾಣಿಸ್ಲಿಲ್ಲ. ಅಂದ್ರೆ ಕಾಮಿಡಿ ಲೆವೆಲ್ ಕೂಡ ಸ್ವಲ್ಪ ಕಡಿಮೆ ಇತ್ತು. ಆನಂತರ ಇದೊಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ನನಗೆ ಕಾಣಕ್ಕೆ ಸಿಕ್ತು. ಆನಂತರ ಮೂವಿ ಸ್ಟೋರಿಯನ್ನು ನೋಡೋದಾದ್ರೆ ನಾವು ಒಂದು ಕಾಡು, ಆ ಕಾಡಿಗೆ ನಮ್ಮ ಬೇತಾಳದ ಶಾಪ ಐತಿ. ಏನು ಶಾಪ ಅಂದ್ರೆ ಈ ಕಾಡಿಗೆ ಯಾರು ಮನುಷ್ಯರು ಬರುವ ಹಾಗಿಲ್ಲ, ಮತ್ತು ಇಲ್ಲಿಂದ್ರೆ ಯಾರು ಹೊರಗೆ ಹೋಗುವಂಗಿಲ್ಲ. ಅಂದ್ರೆ ಬೇತಾಳ ಯಾರು ಮನುಷ್ಯ ಜನ್ಮಕ್ಕೆ ಒಂದು ಹೋಗುವಾಗಿಲ್ಲ, ಈ ರೀತಿಯಾದ ಒಂದು ಕಾನ್ಸೆಪ್ಟ್ ಐತಿ. ಬಟ್ ಇಲ್ಲೇ 2 ರೂಲ್ಸ್ಗಳು ಬ್ರೇಕ್ ಆಗಿದಾವು. ಇವ್ರ ಕಾಡಿಗೆ ಮನುಷ್ಯರು ಬರ್ತಾರೋ, ಇವ್ರು ಮನುಷ್ಯರು ಇದ್ರಾಗಿರ್ತಾರೋ, ಅಂದ್ರೆ 2 ಬ್ರೇಕ್ ಆಗಿದಾವು. ಹಾಗಿದ್ದಂಥ ಸಂದರ್ಭದೊಳಗೆ ನಮ್ಮ ರಶ್ಮಿಕಾ ಅವರ ಒಂದು ಸಲ ನಮ್ಮ ಹೀರೋನ್ನ ನೋಡ್ತಾರೋ, ಅಂದ್ರೆ ಬಾಲು ಏನು ಅಟ್ಯಾಕ್ ಮಾಡ್ತೈತಲ್ಲ, ಕರಡಿ ಅಟ್ಯಾಕ್ ಆಕೈತಲ್ಲ, ಆ ಸಂದರ್ಭದಾಗ ಒಂದು ನಾವು ಮಿಸ್ಟೀರಿಯಸ್ ಆಗಿ ಇವರಿಬ್ರು ಒಂದು ಇದಕ್ಕೆ ಹೋಗ್ತಾರೋ, ಈ ರೀತಿಯಾದ ಕಾನ್ಸೆಪ್ಟ. ಮತ್ತು ಇಲ್ಲಿ ಏನು ಆಕೈತೆ ಅಂದ್ರೆ ನಮ್ಮ ಹೀರೋನ್ ಹಿಂದ ಒಂದು ಕರಡಿ ಬೆನ್ನ ಹತ್ತೈತಿ, ಕರಡಿ ಹಿಂದ ಬೇತಾಳಿನಿ ಬೆನ್ನ ಹತ್ತಿದಾಳೆ ಅಂತ ಹೇಳ್ಬೋದು ನಾವು. ಈ ರೀತಿಯಾದ ಕಾನ್ಸೆಪ್ಟ ನಮಗೆ ಓವರ್ ಆಲ್ ಮೂವಿ ಕಾಣಿಸ್ತೈತಿ. ಇಲ್ಲಿ ಏನೈತೆ ಅಂದ್ರೆ ಒಂದು ಬೇಡಿಯ, ಆನಂತರ ಬೇತಾಳ, ಆನಂತರ ನಮ್ಮ ಥಾಮ, ಈ ರೀತಿ ಎಲ್ಲ ರೀತಿಯ ಕ್ಯಾರೆಕ್ಟರ್ಗಳನ್ನು ಇದ್ರೊಳಗೆ ನೋಡೋಕೆ ನಮಗೆ ಸಿಗ್ತಾವೆ. ಅಂದ್ರೆ ಒಂದು ಮಿಕ್ಸ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಮಿಕ್ಸ್ ಕಾನ್ಸೆಪ್ಟನ್ನು ಒಂದು ಮಿಸ್ಟೀರಿಯಸ್ ಆಗಿ ತೋರ್ಸೋಕೆ ಪ್ರಯತ್ನ ಪಟ್ಟಾರು. ಎಲ್ಲೋ ಪ್ರಯತ್ನ ಸಫಲ ಆಗೈತಿ, ಬಟ್ ಒಂದೊಂದು ಕಡೆ ಏನೋ ಸಣ್ಣ ಡಿಸಪಾಯಿಂಟ್ಮೆಂಟ್ ಅನಿಸ್ದು. ಆಗ ಹೇಳಿ ನಾನು ಕಾಮಿಡಿ ಲೆವೆಲ್. ಆನಂತರ ಒಂದೊಂದು ಕಡೆ ಸಣ್ಣ ಮಟ್ಟಿಗೆ ಸ್ಟೋರಿಯನ್ನು ಒಂದು ಏನು ಆಡಿಯನ್ಸಿಗೆ ಸೇರಿಸ್ಬೇಕಲ್ಲ, ಅಲ್ಲೇನೋ ಸಣ್ಣ ಮಟ್ಟಿಗೆ ಇದಾಗೈತೆ ಅಂತ ಅನಿಸ್ತು. ಆನಂತರ ಒಂದು ಮೂವಿಯನ್ನು ನೋಡೋದಾದ್ರೆ ನಾವು ಫಸ್ಟ್ ಹಾಫ್ ಒಳಗೆ ಒಂದು ಫಸ್ಟ್ ಹಾಫ್ ಎಲ್ಲ ಯಾರಿ ಬೇತಾಳ, ಯಾರಿ ಥಾಮ, ಯಾರಿ ಇವ್ರ ಕಾಡೇನ, ಇವ್ರದ್ದು ಒಂದು ಏನು ಜನಾಂಗ ಏನ, ಇದನ್ನ ಸೆಟಪ್ ಮಾಡಾಕನ ಫಸ್ಟ್ ಹಾಫ್ ಹೋಗೈತಿ. ಅಂದ್ರೆ ಜನಗಳಿಗೆ ಇದು ಏನು ಅನ್ನೋ ತೋರ್ಸಾಕನ ಫಸ್ಟ್ ಹಾಫ್ ಹೋಗೈತೆ ಅಂತೇಳಿ ನನ್ನ ಅನಿಸಿಕೆ. ಆನಂತರ ಸೆಕೆಂಡ್ ಹಾಫ್ ಇಂದ್ರೆ ನಮ್ಮ ರಿಯಲ್ ಮೂವಿ ಸ್ಟಾರ್ಟ್ ಆಗೈತೆ ಅಂತೇಳಿ ಹೇಳ್ಬೋದು. ಅಂದ್ರೆ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದಿಲ್ಲ ಮೂವಿ ಒಳಗೆ, ಅದು ಖಂಡಿತವಾಗ್ಲಿ ಸಿಕ್ಕೈತಿ. ಅಂದ್ರೆ ಈ ಟೈಪ್ ಮೂವಿ ನಮ್ಮ ಇಂಡಸ್ಟ್ರಿ ಒಳಗೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾವು. ಈ ರೀತಿಯಾದ ಇನ್ವರ್ಸ್ ಅನ್ನ ಬಿಲ್ಡ್ ಮಾಡ್ಕೊಂತ ಹೋಗುವಂಥ ಪ್ರಯತ್ನವನ್ನ ಅಲ್ಟಿಮೇಟ್ ಲೆವೆಲ್ ಮಾಡಿದಾರು. ಅದ್ರ ಬಗ್ಗೆ ಏನು ಮಾತಿಲ್ಲ. ಎರಡನೇ ಮಾತಾ, ಆನಂತರ ಇಷ್ಟು ಬಜೆಟ್ ಕ್ರಿಯೇಟ್ ಆದರೂ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಅಷ್ಟು ಕ್ರಿಯೇಟ್ ಆಗಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ಬೋದು 125 ಕೋಟಿ ಕ್ರಿಯೇಟ್ ಆದಂಥ ನಮ್ಮ ಕಾಂತಾರ ಚಾಪ್ಟರ್ 1 ನೋಡ್ಬೋದು, ಅಲ್ಟಿಮೇಟ್ ಲೆವೆಲ್ ಒಳಗೆ ಹೋಯ್ತು. ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಏನು ಇದ್ರ ಮ್ಯಾಗಿಲ್ಲ, ಅಷ್ಟು ಲೆವೆಲ್ ಹೋಗುವಂಥದ. ಒಟ್ಟು ಡಿಸೆಂಟ್ ಮೂವಿ ಅಂತ ಹೇಳ್ಬೋದು. ನನ್ನ ಪ್ರಕಾರ ಈ ಒಂದು ಮೂವಿ ಸಿಗುವಂಥ ಸ್ಟಾರ್ಗಳನ್ನು ನೋಡೋದಾದ್ರೆ 5 ಸ್ಟಾರ್ಗೆ 3.5 ಸ್ಟಾರನ್ನು ಕೊಡ್ತಾನು. ಕಾರಣ ಚಲೋ ಇತ್ತು, ಅಷ್ಟೇನು ಸಣ್ಣ ಮಟ್ಟಿಗೆ ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಬಿಟ್ಟರೆ ಉಳ್ಕಿದ ಮೂವಿ ಚಲೋ ಇತ್ತು. ಆನಂತರ 2 ಸಾಂಗ್ಗಳು ಅವು ಕೂಡ ಒಂದು ಸಾಂಗ್ ಆಗಲಿ ಡ್ಯಾನ್ಸ್ ಆಗಲಿ ಅವು ಕೂಡ ಬೆಟರ್ ಇದ್ದು ಅಂತ ಹೇಳ್ಬೋದು. ಆನಂತರ ಇನ್ನೊಂದಷ್ಟು ವಿಷಯಗಳನ್ನು ಮಾತಾಡೋದಾದ್ರೆ ಮಾತಾಡೋಕೆ ಏನು ಉಳಿದಿಲ್ಲ ಅನಿಸ್ತೈತಿ. ನನ್ನ ಪ್ರಕಾರ ಎಲ್ಲ ಮಾತಾಡಿದವು. ಏನು ಸ್ಟೋರಿ ಇತ್ತಲ್ಲ ಅದನ್ನ ಸ್ವಲ್ಪ ಮಟ್ಟಿಗೆ ಇನ್ನೂ ಬೆಟರ್ ಆಗಿ ಮಾಡಿದ್ರೆ ಇನ್ನೂ ಚಲೋ ಇರ್ತದೆ ಅಂತೇಳಿ ನನ್ನ ಅನಿಸಿಕೆ ಅಷ್ಟ. ಇದಾಗಿತ್ತು ತಾಮ ಮೂವಿ ರಿವ್ಯೂ ಅಂತ ಹೇಳ್ಬೋದು. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.